ನಮಸ್ಕಾರ ಎಲ್ರಿಗೂ. ನಮಸ್ತೆ. ಈ ಹಿಂದೆ ಈಶ್ವರ ಸ್ತುತಿ ಪ್ರಾರ್ಥನೆಯ ಮಂತ್ರಗಳ ಅರ್ಥವನ್ನ ಹೇಳಿದ್ದೆ. ಇವತ್ತು ಒಂದಷ್ಟು ಕೈಂಕರ್ಯಗಳ ಅರ್ಥವನ್ನ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹೇಗೆ ನಮ್ಮ ಭಾರತೀಯರು ಅಥವಾ ನಮ್ಮ ಪೂರ್ವಜರು ನಮ್ಮ ಪರಂಪರೆಯಲ್ಲಿ ಬಂದಂತಹ ಕೆಲವೊಂದು ಆಚಾರ ವಿಚಾರಗಳನ್ನ ಜೋಡಿಸಿದ್ದಾರೆ ಅಂತ ಅಂದ್ರೆ, ಮಂತ್ರಗಳನ್ನ ನಾವು ಪಠಿಸ್ತೀವಿ. ಪೂಜೆ ಮಾಡ್ಬೇಕಾದ್ರೆ, ಹೋಮ ಹವನ ಮಾಡ್ಬೇಕಾದ್ರೆ, ಅಗ್ನಿಹೋತ್ರ ಮಾಡ್ಬೇಕಾದ್ರೆ, ಇನ್ನಿತರ ಯಾವುದೇ ಕ್ರಮಗಳನ್ನ ಮಾಡುವಾಗ ಆದಾಗ ಅದರ ಅರ್ಥವನ್ನ ತಿಳಿದುಕೊಂಡು ಮಾಡೋದು ಅತ್ಯುತ್ತಮವಾದಂತಹ ವಿಧಾನ ಆಗತ್ತೆ. ಆದ್ರೆ ಅದ್ರ ಜೊತೆ ಕೈಂಕರ್ಯಗಳನ್ನ ಅದನ್ನ ತಿಳಿಸುವಂತಹ ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಇದ್ರೆ ಅದು ನಮ್ಮ ಮನಸ್ಸಿನಲ್ಲಿ ಉಳಿಯತ್ತೆ. ಹಾಗೂ ಅದರ ಬಗ್ಗೆ ವಿಶೇಷವಾದಂತಹ ಒಲವು ಹಾಗೂ ಆ ಯಾವುದೇ ಒಂದು ವಸ್ತುವನ್ನು ಉಪಯೋಗಿಸ್ತಿದ್ರೆ ಅದರ ಪಾವಿತ್ರ್ಯತೆ ಜಾಸ್ತಿ ಆಗುತ್ತೆ ಹಾಗೂ ಅದರ ಉಪಯೋಗ ಕೂಡ ಜಾಸ್ತಿ ಆಗುತ್ತೆ ಅಂತ. ಮೊಟ್ಟ ಮೊದಲನೇದಾಗಿ ನಾವು ಆಚಮನವನ್ನ ಮಾಡ್ತೀವಿ. ಏನು ಆಚಮನದ ಉದ್ದೇಶ ಅಂತ ಅಂದ್ರೆ, ನಮ್ಮನ್ನ ಹಾಗೂ ನಾವು ಮಾಡುವಂತಹ ಕ್ರಿಯೆ ಪವಿತ್ರವಾಗಿರಲಿ, ಶುದ್ಧವಾಗಿರಲಿ ಅಂತನ್ನುವಂತಹ ಒಂದು ವಿಚಾರ ಅಷ್ಟೇನೆ ಅದರಲ್ಲಿ ಇರೋದು. ಎಲ್ರಿಗೂ ಗೊತ್ತಿದೆ, ನೀರು ಕೂಡ ಪವಿತ್ರವಾದದ್ದು, ಅದನ್ನ ಹಾಳು ಮಾಡಬಾರ್ದು, ಪೋಲ್ ಮಾಡಬಾರ್ದು, ಕಲುಷಿತಗೊಳಿಸಬಾರ್ದು ಅಂತ ಅನ್ನೋದು ಗೊತ್ತಿದೆ. ಸಾಮಾನ್ಯವಾಗಿ ಯಾವುದೋ ಒಂದು ನದಿಯಲ್ಲಿ ಬರುವಂತಹ ನೀರು ಸುಮ್ಮನೆ ನೋಡಿ ನೀವು ಎಷ್ಟು ಶುದ್ಧವಾಗಿರುತ್ತೆ ಅಂತ ಹೇಳಿ ಅಂತ. ಹಿಂದೆ ನಾವು ಹಾಗೆ ಕುಡಿತಾ ಇದ್ವಿ ನಾವು ಚಿಕ್ಕವರಾಗಿದ್ದಾಗ. ಸುಮ್ಮನೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಅರ್ಕಲ್ಗೂಡ್ನಲ್ಲಿ ನಮ್ಮಮ್ಮ ಕೆರೆಯಿಂದ ನೀರನ್ನು ತಂದಿದ್ದು ಕುಡಿದು ಅವರು 88 ವರ್ಷ ಇದ್ರು. ನಾವು ಕೂಡ ಆಮೇಲಿಂದ ಕೆಲವು ನದಿಗಳಲ್ಲಿ ನೀರನ್ನ ಕುಡಿದು ಬದುಕಿದೀವಿ. ಇವಾಗ ಏನಾಗಿದೆ, ಎಲ್ಲಿಂದನೋ ಬರುತ್ತೆ ನೀರು, ಮನೆಗಳಿಗೆ ನೇರವಾಗಿ ಬರುತ್ತೆ, ಶುದ್ಧೀಕರಣವಾಗಿರುವಂಥದ್ದು. ಸರಿ, ಅದೆಲ್ಲ ಇರಲಿ. ಆದ್ರೆ ನೀರಿನ ಮಹತ್ವ ಇದರಿಂದ ಗೊತ್ತಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಬಹಳ ಹಿಂದೆನೆ ನೀರು ಪವಿತ್ರವಾದದ್ದು, ಅದನ್ನ ಸೇವಿಸಿದವರನ್ನೂ ಕೂಡ ಅದು ಶುದ್ಧವನ್ನಾಗಿ ಪವಿತ್ರವನ್ನಾಗಿ ಮಾಡುತ್ತೆ ಅಂತ. ಯಾಕೆ ಅಂದ್ರೆ ವೇದ ಮಂತ್ರ ಹೇಳುತ್ತೆ, ಆಪೋ ವೈ ಭೇಷಜಂ ಅಂತ. ಜಲವು ಅತ್ಯುತ್ತಮ ಔಷಧಿ ಅಂತ ಹೇಳಿ ಅಂತ ನಮಗೆಲ್ಲ ಗೊತ್ತಿರುವಂತದ್ದೇ. ಎಷ್ಟೋ ಜನ ವಿವಿಧ ರೀತಿಯಲ್ಲಿ ಹೇಳ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ 1 ಲೀಟರ್ ನೀರು ಕುಡೀರಿ, ಅಥವಾ ದಿನ ಪೂರ್ತಿ 2 ಲೀಟರ್ ನೀರು ಕುಡೀರಿ, ಹೀಗೆಲ್ಲ ಇರುತ್ತೆ. ಅಂದ್ರೆ ಇದನ್ನೆಲ್ಲ ನಾವು ತಿಳ್ಕೋಬೇಕು ಅಂತಂದ್ರೆ ವೇದಗಳಲ್ಲಿ ಜಲ ಚಿಕಿತ್ಸಾ ವಿಧಾನ ಅಂತ ಇದೆ. ಅದನ್ನ ತಿಳ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಅದು ಯಜುರ್ವೇದದ 36ನೇ ಅಧ್ಯಾಯದ 12, 13, 14, 15, 16 5 ಮಂತ್ರಗಳಿದೆ. ಆ ಮಂತ್ರಗಳನ್ನ ನೋಡ್ಕೊಂತು ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಶನ್ನೋ ದೇವೀರಭಿಷ್ಟಯ ಪೋ ಭವಂತು ಪೀತೆಯೇ ಅಂತ ಒಂದು ಮಂತ್ರ. ಅಂತಂದ್ರೆ ನಾವು ಕೂಡ ಒಂದು ಸಂಕಲ್ಪವನ್ನ ಮಾಡೋಣ, ಅಥವಾ ಒಂದು ಭರವಸೆಯನ್ನು ಕೊಡೋಣ. ಯಾರಿಗೆ? ಭಗವಂತನಿಗೆ. ಭಗವಂತ, ನೀನು ನೀರನ್ನ ಕೊಟ್ಟಿದೀಯಪ್ಪ, ಆ ನೀರನ್ನ ಶುದ್ಧವಾಗಿ ಕಲುಷಿತಗೊಳ್ಳದಂತೆ ನಾವು ಇಟ್ಕೋತೀವಿ. ಹಾಗಾಗಿ ಅಂತಹ ಜಲಾದಿಗಳು ನಮ್ಮ ಮೇಲೆ ಶಯೋರಭಿಸ್ರವಂತು, ಸಿಂಪಡಿಸಪ್ಪ ಅಲ್ಲಿಂದ ಮೇಲೆ. ಏನು ಸಿಂಪಡಿಸು? ಮಳೆ ಬರ್ಲಿ ಅಂತ ಅಷ್ಟೇನೆ. ಮಳೆ ಚೆನ್ನಾಗಿ ಬರ್ಲಿ, ನಾವುಗಳು ಚೆನ್ನಾಗಿರ್ತೀವಿ ಅಂತ ಹೇಳಿ ಅಂತ. ಅಂದ್ರೆ ಈ ಜಲಚಕ್ರ ಇದೆಯಲ್ಲ, ಭಗವಂತ ಮಾಡಿರೋದು ನಿಮಗೆಲ್ಲ ಗೊತ್ತಿದೆ, ಅದು ವಾಟರ್ ಸೈಕಲ್ ಅಂತ ಹೇಳಿ ಅಂತ. ಮಳೆ ಬರುತ್ತೆ, ಭೂಮಿಗೆ ಇಳಿಯುತ್ತೆ, ಆಮೇಲಿಂದ ನದಿಯಾಗಿ ಹರಿಯುತ್ತೆ, ಸಮುದ್ರಕ್ಕೆ ಹೋಗುತ್ತೆ, ಮತ್ತೆ ಆವಿ ಆಗುತ್ತೆ, ಮೋಡ ಆಗುತ್ತೆ, ಮಳೆ ಬರುತ್ತೆ. ಈ ಚಕ್ರದಲ್ಲಿ ನಾವು ಕೂಡ ಭಾಗಿಯಾಗಿ ಆ ಒಂದು ಸ್ಥಿತಿಯನ್ನ ಸರಿಯಾಗಿ ಸುಲಲಿತವಾಗಿ ಹೋಗುವಂತೆ ಮಾಡ್ಕೋತೀವಿ ಅಂತ ಹೇಳಿ ಅಂತ. ಹಾಗೇನೆ ಆಪೋ ಇಷ್ಟ, ಸಾಮಾನ್ಯವಾಗಿ ಸಂಧ್ಯಾ ವಂದನೆ ಮಾಡೋರ್ಗೆಲ್ಲರಿಗೂ ಗೊತ್ತಿರುತ್ತೆ. ಆಪೋ ಇಷ್ಟ ಮಯೋ ಭವಸ್ಥಾನ ಊರ್ಜೆ ದದಾತನ ಮಹೇರಣಾಯ ಚಕ್ಷಸೆ ಯೋ ಶಿವತಮೋ ರಸಸ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾಮೋ ಯಸ್ಯ ಕ್ಷಯಾಯ ಜಿನ್ವತ ಆಪೋ ಜನಯತಾಚನಃ ಅಂತ ಹೇಳಿ ಅಂತ. ಅಂದ್ರೆ ಒಂದು 3 ಮಂತ್ರ ಇದೆ. ಈ 3 ಮಂತ್ರದಲ್ಲೂ ಅಷ್ಟೇನೆ, ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ ಅಷ್ಟೇನೆ. ಅಂದ್ರೆ ಈ ನೀರು ಅಪ್ಸು ಅಂತರಮಂ ಅಮೃತಂ ಅಪ್ಸು ಭೇಷಜಂ, ನೀರಿನಲ್ಲಿ ಅಮೃತ ಇದೆ, ಔಷಧವಿದೆ ಅಂತ ಹೇಳಿ ಅಂತ ಈ ಜಲಸೂಕ್ತಗಳ ಮಂತ್ರಗಳಿದು. ಅಂದ್ರೆ ಪದೇ ಪದೇ ಪ್ರತಿದಿನ ಸಂಧ್ಯಾವನ್ನೇ ಮಾಡ್ತೀವಲ್ವ, ಅವಾಗ ಈ ಮಂತ್ರಗಳ ಅರ್ಥ ಜ್ಞಾಪಕದಲ್ಲಿರ್ಲಿ ಅಂತ. ಯಾಕಂದ್ರೆ ಮರ್ತು ಹೋಗ್ತಾ ಇರುತ್ತೆ. ಪ್ರತಿದಿನ ಜ್ಞಾಪಕ ಮಾಡ್ಕೊಂತು ಅಂತಂದ್ರೆ ನಾವು ಮಳೆಯಲ್ಲಿ ಬರುವಂತಹ ನೀರನ್ನ ಅಥವಾ ನದಿಗಳಲ್ಲಿ ಬರುವಂತಹ ನೀರನ್ನ ಹಾಗೆ ಕುಡಿಬಹುದು. ಯಾವುದೇ ಒಂದು ಶುದ್ಧೀಕರಣ ಮಾಡುವಂತಹ ಪ್ರಕ್ರಿಯೆನೇ ಇರಲ್ಲ.
ಯಾಕೆ ಇದನ್ನು ಹೇಳಿದ್ದಾರೆ ಅಂದ್ರೆ, ಆರೋಗ್ಯವಂತರಾದಂತಹ ಶರೀರದಲ್ಲಿ ಆರೋಗ್ಯವಂತವಾದಂತಹ ಮನಸ್ಸು ಇರುತ್ತೆ ಅಂತ ಹೇಳಿ ಅಂತ. ಹಾಗಾಗಿ ಈ ನೀರು ನಮಗೆ ಆರೋಗ್ಯದಾಯಕವಾಗಿರ್ಲಿ, ಪುಷ್ಟಿದಾಯಕವಾಗಿರ್ಲಿ ಹಾಗೂ ಸುಖದಾಯಕವಾಗಿರ್ಲಿ ಅಂತ ಹೇಳಿ ಅಂತ ಈಗ ಹೇಳಿದ್ನಲ್ಲ, ಆ ಮಂತ್ರಗಳ ಅರ್ಥ ಹಾಗೆ ಬರುತ್ತೆ ಅಷ್ಟೇನೆ. ಆದ್ರೆ ಹೇಗೆ ಮಾಡಿರ್ತಾರೆ ಅಂತಂದ್ರೆ, ವೇದ ಮಂತ್ರಗಳನ್ನ 3 ಸ್ತರಗಳಲ್ಲಿ, 3 ಭಾಗಗಳಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ, ಆದಿ ಭೌತಿಕ, ಆಧ್ಯಾತ್ಮಿಕ ಹಾಗೂ ಆದಿ ದೈವಿಕ ಹಾಗೂ ಆಧ್ಯಾತ್ಮಿಕ ಅಂತ. ಅಂದ್ರೆ ಇಲ್ಲಿ ಸುಮ್ನೆ ತಸ್ಮಾರಂಗಮಾಮೋ ಯಸ್ಯ ಜಿನ್ವತ ಆಪೋ ಚನಯತ ಚನಃ ಅಂತಂದ್ರೆ, ಅಲ್ಲಿ ಒಂದು ಆದಿ ಭೌತಿಕವಾಗಿ ನೀರು ಚೆನ್ನಾಗಿರ್ಲಿ, ನಮ್ಗೆ ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳಿ ಅಂತ. ಆದರೆ ಅದನ್ನ ನಾವು ಆಧ್ಯಾತ್ಮಿಕವಾಗಿ ಅಥವಾ ಇನ್ನೂ ಮುಂದೆ ನೋಡ್ತು ಅಂತಂದ್ರೆ, ಹೇಗೆ ಹೋಲಿಸ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಒಳ್ಳೆಯದನ್ನ, ಶುಭವನ್ನ ತರ್ತಾರೆ ಅಂತ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ನಾವು ಮನೆ ತುಂಬಿಸ್ಕೋವಾಗ ಒಂದು ಸೇರ್ನಲ್ಲಿ ಅಕ್ಕಿ ಬೆಲ್ಲ ಇಟ್ಬಿಟ್ಟು ನಾವು ಅದನ್ನ ಒದ್ಕೊಂಡ್ ಬರುವಂಗೆ ಹೇಳ್ತೀವಿ. ಅಂದ್ರೆ ಒಳ್ಳೆಯದನ್ನ ತರ್ಲಿ ಅಂತ ಹೇಳಿ ಅಂತ. ನೋಡಿದ್ರೆ ನಾನ್ ನೀರ್ ಹೇಳ್ತಿದ್ದಂಗೆ ಸುಶೀಲೇಂದ್ರ ಅವ್ರಿಗೆ ಬಾಯಾರಿಕೆನೆ ಆಗೋಯ್ತು. ಹೀಗೆಲ್ಲ ಇರುತ್ತೆ. ಅಂದ್ರೆ ಅವಾಗ ಏನಾಗುತ್ತೆ, ಪರಸ್ಪರ ಸ್ತ್ರೀ ಪುರುಷರು ಆನಂದಕ್ಕಾಗಿ, ಸುಖ ಸಂತೋಷಕ್ಕಾಗಿ ನೀರು ಒಂದನ್ನೊಂದು ಹೇಗೆ ಬೆರೆಯುತ್ತದೋ ಹಾಗೆ ಸಂಸಾರದಲ್ಲಿ ಇರಲಿ ಅಂತನ್ನುವಂತ ಇನ್ನೊಂದು ಅರ್ಥವನ್ನು ಕೂಡ ನಾವು ಈ ಒಂದು ಮಂತ್ರಗಳಿಂದ ತೆಗೆದುಕೊಳ್ಬಹುದು. ಒಳ್ಳೇದಾಗತ್ತಲ್ವಾ? ಹಾಗೇನೆ ಅಂದ್ರೆ ಈ ತರ ಅರ್ಥಗಳನ್ನೆಲ್ಲ ಇಟ್ಕೊಂಡಾಗ ನಾವು ಏನ್ ಹೇಳ್ತೀವಿ ಅಗ್ನಿಹೋತ್ರದಲ್ಲಿ, ಓಂ ಅಮೃತ ಉಪಸ್ತರಣಮಸೆ ಸ್ವಾಹ ಅಂತ. ಅಂದ್ರೆ ಈ ಎಲ್ಲಾ ಮಂತ್ರಗಳಿಂದ ಒಂದಷ್ಟನ್ನ ತೆಗೆದುಕೊಂಡು ಒಂದು ಅತೀ ಸರಳವಾಗಿರುವಂತಹ ಒಂದು ಸಾಲನ್ನ ಮಾಡಿದ್ದಾರೆ. ಅಮೃತ ಉಪಸ್ತರಣ ಸ್ವಾಹ ಅಂತ ಹೇಳಿ ಅಂತ. ಅಂದ್ರೆ, ಓ ಜಲವೇ, ನೀನು ಭೂಮಿಯೊಳಗಿದ್ದು ನಮಗೆ ಉಪಸ್ತರಣದಂತೆ ಕುಳಿತುಕೊಳ್ಳುವ ಆಸನದಂತೆ ಇದೀಯಾ ಅಂತ ಹೇಳಿ. ನೋಡಿ ಎಂತಹ ಒಂದು ಉಪಮೆ ಕೊಡ್ತಾರೆ ಅಂತಂದ್ರೆ, ಅಲ್ಲಿಗೇನಾಯ್ತು, ನಮ್ಮ ಪೂರ್ವಜರಿಗೂ ತಿಳಿದಿತ್ತು ಭೂಮಿ ಒಳಗೆ ನೀರಿದೆ ಅಂತ ಅನ್ನುವಂಥದ್ದನ್ನ. ನಮಗೂ ಗೊತ್ತಿರದೆ ಬಾವಿ ತೋಡ್ತೀವಿ, ಬೋರ್ವೆಲ್ ತೋಡ್ತೀವಿ, ತೆಗಿತೀವಿ ನೀರನ್ನ. ಅಂದ್ರೆ ಆ ನೀರು ಕೂಡ ನಮ್ಗೆ ರಕ್ಷಣೆ ಅಂದ್ರೆ ಕೆಳಗಿಂದ ರಕ್ಷಣೆ. ಒಂದು ಚಾಪೆ ಹಾಕೊಂಡು ಕೂತ್ಕೋತೀವಿ ಸಾಮಾನ್ಯವಾಗಿ, ಚಮಕಾನ ಹಾಕೊಂಡು ಕೂತ್ಕೋತೀವಿ. ಅಂದ್ರೆ ಭೂಮಿ ಒಳಗೆ ನಮ್ಗೆ ಕುಳಿತುಕೊಳ್ಳುವ ಆಸನದಂತೆ ನೀನು ರಕ್ಷಣೆಯನ್ನು ನೀಡ್ತಾ ಇದೀಯಾ. ಅಂದ್ರೆ ನಾವು ಕೂತ್ಕೊಳ್ಳುವಾಗ, ನಿಂತ್ಕೊಳ್ಳುವಾಗ, ಓಡಾಡುವಾಗ ಇದೆಲ್ಲ ನಮಗೆ ಗಮನಕ್ಕೆ ಬರಲಿ ಅಂತ ಅನ್ನುವಂತಹದ್ದು. 2ನೇ ಮಂತ್ರ, ಓಂ ಅಮೃತಾಪಿ ಧಾನಮಸಿ ಸ್ವಾಹ. ಅಪಿಧಾನ ಅಂತಂದ್ರೆ, ಅಪಿಧಾನ ಅಂದ್ರೇನು, ನಮ್ಮ ಸುತ್ತಲೂ ಈಗ ಒಂದು ಶಾಲ್ ಚಳಿ ಆಗ್ತಿತ್ತಪ್ಪ, ಹೊದ್ಕೋತೀವಿ ನಾವು, ಅಥವಾ ಒಂದು ಬೆಡ್ಶೀಟ್ ಅನ್ನು ಹೊದ್ಕೋತೀವಿ ಅಂದ್ರೆ ಅಪಿಧಾನ ಅಂತ ಹೇಳಿ ಅಂತ. ಆ ತರ ಇದೆಯಾ ಅಂತ ನೋಡಿ, ನಮ್ಮ ಪೂರ್ವಜರಿಗೂ ಗೊತ್ತಿತ್ತು ವಾಯುವಿನಲ್ಲಿ ಕೂಡ ಈ ನೀರಿನ ಅಂಶ ಇರುತ್ತೆ ಅಂತ ಹೇಳಿ, ಮಾಯಿಶ್ಚರ್ ಅಂತ ಹೇಳಿ ಅಂತ. ಅದನ್ನೆಲ್ಲ ಅಳೆಯುವಂತಹ ವಿಧಾನ ಕೂಡ ಬಂದ್ಬಿಟ್ಟಿದೆ ಈಗ. ಸಾಮಾನ್ಯವಾಗಿ ಸಮುದ್ರ ತೀರದಲ್ಲಿ ಆ ಮಾಯಿಶ್ಚರ್ ಜಾಸ್ತಿ ಇದೆ, ಅದಕ್ಕೆ ಶೆಕೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಇರ್ಲಿ, ಆದ್ರೆ ಈ ತರ ಅಮೃತ ಸ್ವರೂಪಿ ಜಲವೇ, ನೀನು ವಾಯುಮಂಡಲದಲ್ಲಿ ಅಪಿಧಾನದಂತೆ ರೂಪದಲ್ಲಿ ವ್ಯಾಪಿಸಿದ್ಯಾ, ಹೊದಿಕೆಯಂತೆ ಇದೆಯಾ, ನೀನ್ ನಮ್ಮೊಳಕ್ಕೂ ಪ್ರವೇಶಿಸ್ತೀಯಾ, ಪ್ರವಹಿಸ್ತೀಯಾ, ನಮ್ಮ ಆತ್ಮಗಳನ್ನ ಶುದ್ಧಗೊಳಿಸ್ತೀಯಾ ಅಂತ. ಇವೆಲ್ಲ ಸಾಂಕೇತಿಕವಾಗಿ ಇದು. ಹಾಗೇನೆ ಓಂ ಸತ್ಯ ಯಶ ಶ್ರೇರ್ಮಯಿ ಶ್ರೇಷ್ಠಯತಾಂ ಸ್ವಾಹ ಅಂತ ಹೇಳಿ ಅಂತ 3ನೇ ಮಂತ್ರವನ್ನು ಹೇಳ್ತೀವಿ. ಅಂದ್ರೆ ಸತ್ಯವನ್ನ, ಯಶಸ್ಸನ್ನ, ಹಾಗೆ ಐಶ್ವರ್ಯವನ್ನ, ಸೌಂದರ್ಯವನ್ನ ಧರಿಸಲು ನಮ್ಮನ್ನು ಸಮರ್ಥರನ್ನಾಗಿ ಮಾಡುವಂತ. ನಮಗೆ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಬಿಡು ಅಂತ ಕೇಳ್ತಾ ಇಲ್ಲ ಇಲ್ಲಿ. ಅದನ್ನ ಧರಿಸುವಂತಹ ಸಾಮರ್ಥ್ಯವನ್ನು ಕೊಡುವಂತ ಹೇಳಿ. ಸುಮ್ನೆ ಒಂದು ಉದಾಹರಣೆಗೆ ಹೇಳ್ತು ಅಂದ್ರೆ, ನನಗೇನೋ 1 ಲಕ್ಷ ರೂಪಾಯಿ ಬೇಕಾಗಿದೆಯಪ್ಪ, 10 ಕೋಟಿ ರೂಪಾಯಿ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಏನ್ ಮಾಡ್ಬೇಕು, ಗಾಬರಿ ಆಗ್ಬಿಡುತ್ತೆ. ಆಗಲ್ಲ ತಡ್ಕೊಳಕ್ಕೆ. ಹಾಗೇನೆ ಗಂಗೆ ಬಂತು ಅಂತಂದ್ರೆ, ಗಂಗೆನೇನೋ ಭಗೀರಥ ತರಿಸ್ಬಿಟ್ಟ, ಆದ್ರೆ ಇಲ್ಲಿ ತಡ್ಕೊಳಕ್ ಆಗ್ತಿರ್ಲಿಲ್ವಲ್ಲ ಆಕಾಶದಿಂದ ಬಂದಾಗ. ಅದಕ್ಕೋಸ್ಕರ ಶಿವನ ಸಹಾಯವನ್ನ ಬೇಡಿದ್ವಿ. ಎಲ್ಲ ಕಥೆಗಳು ಅಷ್ಟೇ. ಅಂದ್ರೆ ಧರಿಸಿಕೊಳ್ಳುವಂತಹ, ಧಾರಣೆ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಇರ್ಬೇಕಲ್ಲ, ಅದನ್ನ ಹೆಚ್ಚು ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ಸುಮ್ನೆ ನೀವು ಒಂದ್ಸಲ ಯೋಚನೆ ಮಾಡಿ, ದಿನಕ್ಕೊಂದ್ 4-5 ಸಲ ತಣ್ಣೀರಿಂದ ಮುಖ ತೊಳ್ಕೊಂಡ್ ಬಂದ್ಬಿಡಿ ಸುಮ್ನೆ. ನೋಡಿ ಅದ್ರ ತ್ವಚೆ ಹೇಗಿರುತ್ತೆ ಅಂತ ಹೇಳಿ ಅಂತ. ಅಷ್ಟು ಚೆನ್ನಾಗಿರುತ್ತೆ ಅದು. ಅಂದ್ರೆ ಈ ತಣ್ಣೀರು ಈ ತರದ್ದೆಲ್ಲ ಉಪಯೋಗ ನಮಗೆ ಆಗತ್ತೆ ಅಂತ ಹೇಳಿ ಅಂತ. ಮುಂದಿನ ಮಂತ್ರ ನಾವು ಏನು ಹೇಳ್ತೀವಿ ಅಂತಂದ್ರೆ, ಆ ತಣ್ಣೀರಿನಿಂದ ನಾವು ಅಂಗಸ್ಪರ್ಶವನ್ನ ನಾವು ಮಾಡ್ಕೋತೀವಿ. ಅಂಗಸ್ಪರ್ಶವನ್ನು ಮಾಡ್ಕೋತೀವಿ. ಅಂದ್ರೆ ಪ್ರತಿಯೊಂದು ಅಂಗಾಂಗವನ್ನ, ಎಡಗೈಯಲ್ಲಿ ಒಂದೆರಡು ಉದ್ಧರಣೆ ನೀರನ್ನ ಹಾಕೊಂಡು ಒಂದೊಂದು ಮಂತ್ರವನ್ನು ಹೇಳಿ ತುಟಿ ಹತ್ರ ಮುಟ್ಕೊಳ್ಳೋದು, ಕಣ್ಣನ್ನು ಮುಟ್ಕೊಳ್ಳೋದು, ಮೂಗನ್ನ ಮುಟ್ಕೊಳ್ಳೋದು, ಇವೆಲ್ಲ ಅಂಗಾಂಗಗಳು. ಅಂದ್ರೆ ಅವನ್ನೆಲ್ಲ ಏನು ಸೂಚಿಸುತ್ತೆ ಅಂತಂದ್ರೆ, ಆಯುರ್ವೇದದ ಪ್ರಕಾರ ಕೂಡ ತಣ್ಣೀರಿನ ಸಂಪರ್ಕ ಬಂತು ಅಂತಂದ್ರೆ
ಆ ಅಂಗಾಂಗಗಳು ಉದ್ದೀಪನವಾಗಿ ಕಾರ್ಯಕ್ಷಮತೆ ಹೆಚ್ಚತ್ತೆ ಅಂತ ಹೇಳಿ ಅಂತ. ಹಾಗಾಗಿನೇ ತಣ್ಣೀರು ಸ್ನಾನ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಸುಮಾರು ಜನ ಅದ್ನ ಉಪಯೋಗಿಸ್ತಾರೆ ಆ ಥರದ್ರಲ್ಲಿ. ಆಮೇಲೆ ಸ್ನಾನ ಮಾಡುವಾಗ್ಲೂ ಅಷ್ಟೇನೆ. ಮೊದಲು ಕಾಲಿಗೆ, ಆಮೇಲಿಂದ ಮೇಲ್ಮೇಲಕ್ಕೆ ಬಂದಂಗೆ ಎದೆ ಮೇಲೆ, ಆಮೇಲೆ ತಲೆ ಮೇಲೆ ಹಾಕ್ಕೋಬೇಕು ಅಂತ. ಯಾಕೆಂದ್ರೆ ಒಂಥರ ಚಳಿ ಬಂದಂಗೆ ಆಗತ್ತೆ. ಒಂದ್ಸಲ ನಡುಗು ಹಂಗಾಗತ್ತೆ. ಅದು ಒಂಥರ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಆ ಥರ ಇದ್ದಾಗ ಆ ದೇಹಕ್ಕೆ ಅಂಥದ್ದು ಬೇಕು ಅಂತ ಹೇಳಿ ಅಂತ. ಹಾಗಾಗಿ ಏನ್ ಹೇಳ್ತೀವಿ ನಾವು, ವಾಂಗ್ಮ ಆಸಿಯಸ್ತೋ, ಇದು ಒಂಥರ ಡೈರೆಕ್ಟ್ ಮೀನಿಂಗ್, ಅರ್ಥ ಅಷ್ಟೇ. ಅಂದ್ರೆ ಈ ಅಂಗಾಂಗಗಳು ಕಣ್ಣಾಗ್ಲಿ, ಕಿವಿಯಾಗ್ಲಿ, ಓಂ ನಸೋರ್ಮೆ ಪ್ರಾಣೋಸ್ತೋ, ನಮ್ಮ ಮೂಗಿನಲ್ಲಿ ಅಥವಾ ನಮ್ಮ ಇದರಲ್ಲಿ ಪ್ರಾಣವೂ ಇರಲಿ. ಅಕ್ಷ್ಣೋರ್ಮೆ ಚಕ್ಷುರಸ್ತೋ, ಕಣ್ಣಿನಲ್ಲಿ ದರ್ಶನ ಶಕ್ತಿ ಇರಲಿ. ಕರ್ಣಯೋರ್ಮೆ ಶ್ರೋತ್ರಮಸ್ತೋ, ಅಂದ್ರೆ ಕರ್ಣಗಳಲ್ಲಿ ಕೇಳುವಂತಹ ಶಕ್ತಿ ಇರಲಿ. ಬಾಹೋರ್ಮೆ ಬಲಮಸ್ತೋ ಅಂತ ನೋಡಿ ಬಲ ಇರಲಿ. ಊರ್ವೋರ್ಮ ಓಜೋಸ್ತೋ, ಅಂದ್ರೆ ಭಾರ ಹೊರುವಂತಹ ಸಾಮರ್ಥ್ಯ ಇರಲಿ. ಅರಿಷ್ಟಾನಿ ಮೇಂಗಾನಿ ತನೋಸ್ತನ್ವಾಮೇ ಸಹಸಂತು ಅಂತಂದ್ರೆ ಪೂರ್ಣವಾಗಿ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳು ಅಕ್ಷುಣ್ಣವಾಗಿ ಕೆಲಸ ಮಾಡ್ಲಿ ಅಂತನ್ನುವಂತಹ ಒಂದು ಭಾವನೆ. ಅಲ್ಲಿಗೇನಾಯ್ತು, ನಮ್ಮ ದೇಹದಲ್ಲಿ ಏನೇನಿದೆಯೋ ಅಂಗಾಂಗಗಳು ಅವುಗಳ ಮೇಲೆಲ್ಲ ಒಂದು ಸಲ ಗಮನ ಇಟ್ಟಂಗಾಯ್ತು. ಯೋಗ ಮಾಡುವಾಗ್ಲೂ ಹೇಳ್ಕೊಡ್ತಾರೆ. ಅವಾಗ ಯೋಗ ನಿದ್ರೆ ಅಂತ ಅನ್ನುವಾಗ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕಲ್ ಅಷ್ಟೇ. ಕಾಲುಗಳನ್ನ ಸಡಿಲ ಬಿಡಿ, ಕಾಲುಗಳು ನಿದ್ರೆ ಮಾಡ್ಲಿ, ಕೈಗಳು ನಿದ್ರೆ ಮಾಡ್ಲಿ, ಹೀಗ ಎಲ್ಲ ಸಡಿಲ ಬಿಡಿ ಕೂತ್ಕೊಂಡು ನಮ್ಮ ಸುಶೀಲೇಂದ್ರ ಅವರು ಇನ್ನೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದ್ರೆ ಅವಾಗ ಏನಾಗುತ್ತೆ, ಚೆನ್ನಾಗಿ ಒಂಥರ ನಿದ್ದೆ ಮಾಡುವಂಗಾಗತ್ತೆ. ಅವಾಗ ಹಾಗೇನೆ ಇಲ್ಲೂ ಕೂಡ ಅಕ್ಷುಣ್ಣವಾಗಿ ಕೆಲಸ ಮಾಡ್ಲಿಂದ ಅಂದ್ರೆ ಒಂದಕ್ಕೊಂದು ಪೂರಕವಾಗಿ ಹೊಂದಿಕೊಂಡು ಪ್ರತಿಯೊಂದು ಅಂಗನೂ ಕೂಡ ನಮ್ಮ ದೇಹ ಸುಸ್ಥಿತಿಯಲ್ಲಿ, ಇದು ಒಂಥರ ಆಯುರ್ವೇದದ ಸೂತ್ರ ಇಲ್ಲಿರುವಂಥದ್ದು. ಹೀಗೆ ಇದನ್ನ ಮಾಡಿದಾಗ ಏನಾಗುತ್ತೆ, ನಮ್ಮದು ಎಲ್ಲವುದು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಅವಾಗ ತುಂಬಾ ಚೆನ್ನಾಗಿ ಇರುವಂತಹ ಒಂದು ಕಾರ್ಯಕ್ಷಮತೆ ನಮ್ಮದಲ್ಲಿ ಜಾಸ್ತಿ ಆಗತ್ತೆ. ಆ ಜಾಸ್ತಿ ಆದಾಗ ಏನಾಗುತ್ತೆ, ನಮಗೂ ಒಳ್ಳೇದಾಗತ್ತೆ, ಉಳಿದವ್ರಿಗೂ ಎಲ್ಲಾರ್ಗೂ ಒಳ್ಳೇದಾಗತ್ತೆ ಅಂತ ಹೇಳಿ. ಹಾಗಾಗಿ ಆ ಮಂತ್ರದ ಅರ್ಥ ಕೈಂಕರ್ಯದಲ್ಲಿ ಬರಲಿ ಅಂತ ಅನ್ನೋದಕ್ಕೋಸ್ಕರ ಇವನ್ನೆಲ್ಲ ಮಾಡಿ. ಇಲ್ಲದ್ರೆ ಸುಮ್ಮನೆ ಮಂತ್ರ ಹೇಳ್ಕೋಬಹುದು, ನಾವು ಯೋಚನೆನೂ ಮಾಡ್ಬೋದು, ಅದು ಎಲ್ಲದನ್ನು ಕೂಡ ಮನಸ್ಸಿನಲ್ಲಿ ತಂದ್ಕೋಬಹುದು, ನೀರು ಅದೆಲ್ಲ ಕಣ್ಮುಂದೆ ಬರುವ ಹಾಗೆ. ಆದ್ರೆ ಇದನ್ನು ಜೊತೆನಲ್ಲಿ ಮಾಡ್ತಾ ಇತ್ತು ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ನಮ್ಗೆ ಅನ್ಸತ್ತೆ. ಹಾಗಾಗಿ ಆಮೇಲಿಂದ ಒಂದು ಸಂಕಲ್ಪ ಅಂತ ಮಾಡ್ತೀವಿ. ಸಂಕಲ್ಪದಲ್ಲಿ ಏನ್ ಮಾಡ್ತೀವಿ, ನಾನು ಇಂಥ ಕಡೆ ಇಂಥ ಜಾಗದಲ್ಲಿ ಹೀಗಿದ್ದೀನಿ ಅಂತ ಹೇಳಿ ಅಂತ ಅವೆಲ್ಲದೂ ಕೂಡ ಅನ್ಸತ್ತೆ ಅದೆಲ್ಲ. ಅಂದ್ರೆ ಇದೊಂಥರ GPS ಸಿಸ್ಟಮ್ ಇದ್ದಂಗೆ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆಗೂನು ಕೂಡ ಅನ್ವಯ ಆಗುವಂತದ ಇದೆಲ್ಲದು ಆಗಿರುತ್ತೆ ಇದರಲ್ಲಿ. ಅಂದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ, ನಾನು ಸಂಕಲ್ಪ ಅಂತಂದ್ರೆ ಮಾಡೇ ತೀರ್ತೀನಿ ಅಂತ ಅನ್ನುವಂತಹ ಒಂದು ಭರವಸೆಯನ್ನು ಕೊಡೋದಾಗತ್ತೆ ಇತರರಿಗೆ. ಅಥವಾ ಮಾಡೇ ತೀರ್ತೀನಿ ಅಂದ್ರೆ ನನ್ನನ್ನು ನಾನು ಅಣಿಗೊಳಿಸುವಂತಹ ಒಂದು, ಅಂದ್ರೆ ಯಾವ ಋತು ಇದೆ ಅದರ ಪ್ರಕಾರ ನಾನು ನಡಿತೀನಿ. ಋತುಚರ್ಯೆ, ದಿನಚರ್ಯೆ ಅಂತ ಹೇಳಿ ಅಂತ ಆಯುರ್ವೇದದಲ್ಲೆಲ್ಲ ಹೇಳಿರ್ತಾರೆ. ಅಂದ್ರೆ ಜೀವನದಲ್ಲಿ ಒಂದು ಪದ್ಧತಿಯನ್ನ ರೂಪಿಸಿಕೊಳ್ಳುವಂತಹ ಒಂದು ಕ್ರಿಯೆ ಇದು. ಹಾಗಾಗಿ ಏನಾಗುತ್ತೆ, ಅದು ಪಾಲಿಸೋದು ಕಡ್ಡಾಯ ಆಗಿರುತ್ತೆ. 6 ಋತುಗಳು ಇರುತ್ತಲ್ಲ ಅದು. ಅದನ್ನ ನೋಡ್ಕೊಂಡಾಗ ಆಯಾ ಋತುವಿನಂತೆ ನಾವು ನಮ್ಮ ಜೀವನ ಪದ್ಧತಿಯನ್ನ ಇಟ್ಕೊಂತು ಅಂದ್ರೆ ನಮಗೆ ಸರಿ ಹೋಗುತ್ತೆ. ಹಾಗಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಅದಲ್ದಲೇನೆ ಒಂದು ವಿಷಯ. ಇಲ್ಲಿ ಇನ್ನೊಂದು ಪಂಚಾಂಗ ಕೂಡ ನಮ್ಗೆ ಇಲ್ಲಿ ಬರುತ್ತೆ. ಯಾಕೆ ಅಂತಂದ್ರೆ, ದಿನ, ರಾತ್ರಿ, ಪಕ್ಷ, ಮಾಸ, ಋತು, ಅಯನ, ಸಂವತ್ಸರ ಇವು 7 ಬರುತ್ತೆ. ಇಲ್ಲಿ ವಾರ ಬರಲ್ಲ, ಗಮನಿಸಿ. ಅಂದ್ರೆ ಒಂದು ವಾರ ಅಂದ್ರೆ 7 ದಿವಸ ಅನ್ನೋದು ಬರಲ್ಲ. ಅದ್ರಿಂದ ಈ ದಿನ ರಾತ್ರಿ ನಾವು ಸೂರ್ಯ ಚಂದ್ರನ ನೋಡ್ಕೊಂಡು ಗಮನಿಸ್ಬೋದಾ? ಪಕ್ಷನೂ ಗೊತ್ತಾಗುತ್ತಾ? ಹುಣ್ಣಿಮೆ, ಅಮಾವಾಸ್ಯೆ ಬಂತು ಅಂದ್ರೆ. ಆಮೇಲೆ 2 ಮಾಸಕ್ಕೊಂದು ಋತು ಅಂತಾನು ಗೊತ್ತಾಗತ್ತೆ. ನಾವು ಪ್ರಕೃತಿಯನ್ನು ನೋಡಿದ್ರು ಕೂಡ ಗೊತ್ತಾಗತ್ತೆ. ಅಯನ ಗೊತ್ತಾಗುತ್ತೆ, ಉತ್ತರಾಯಣ, ದಕ್ಷಿಣಾಯನ ಅದು ಕೂಡ ಗೊತ್ತಾಗುತ್ತೆ. ಅಂದ್ರೆ ಯಾವುದೇ ಒಂದು ಉಪಕರಣಗಳ ಸಹಾಯವಿಲ್ಲದೆ ನಾವು ಆಕಾಶಕಾಯಗಳನ್ನ ನೋಡಿ ನಾವು ದಿನವನ್ನ ನಿರ್ಧರಿಸುವಂತಹ ಕ್ರಮ ಇತ್ತು ಅದು. ಹಾಗಾಗಿ ಇದನ್ನೆಲ್ಲ ರೂಢಿಸ್ಕೊಂಡ್ ಬಂದಿದ್ರೆ ಅಭ್ಯಾಸ ಆಗ್ತಿದ್ದಕ್ಕೆ ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾಗಿ ಇವುಗಳೆಲ್ಲದೂ ಕೂಡ ಒಂದೊಂದು ಅರ್ಥ ಇತ್ತು. ಆ ಅರ್ಥ ಪ್ರತಿನಿತ್ಯ ಜ್ಞಾಪಿಸ್ಕೋಬೇಕು ಅಂತ ಹೇಳಿ ಅಂತ ಆ ಮಂತ್ರಗಳನ್ನ ಕೈಂಕರ್ಯಕ್ಕೆ ಇಳಿಸಿದ್ದಾರೆ. ಅವಾಗ್ಲಾದ್ರೂ ನಮ್ಗೆ ಅದು ಗೊತ್ತಾಗ್ಬೇಕು ಅಂತ. ಹಾಗೆ ಆರೋಗ್ಯ ಸೂತ್ರಗಳನ್ನು ಅದ್ರ ಜೊತೆನಲ್ಲಿ ಹೆಣೆದಿದ್ದಾರಲ್ಲ, ಅದರಿಂದ ನಾವು ಅವ್ರಿಗೆಲ್ಲ ಧನ್ಯೋಸ್ಮಿ ಅಂತ ಹೇಳ್ತಾ, ನಮಸ್ಕಾರಗಳನ್ನ ಹೇಳ್ತಾ ನನ್ನ ಇಂದಿನ ಮಾತಿಗೆ ವಿರಾಮ ನೀಡ್ತೀನಿ. ಮುಂದಿನ ಮಂತ್ರಗಳನ್ನ ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ನಮಸ್ಕಾರ ಎಲ್ರಿಗೂ.